ನೋಡಿ ನಾನು ಕಾರ್ ಬಿಟ್ಟಿದ್ದೆ ಎಲೆಕ್ಟ್ರಾನಿಸಿಟಿಯಲ್ಲಿ. ಅವರು ಕಾರ್ ರೆಡಿ ಮಾಡೋಕ್ಕಾಗಲ್ಲ ಅಂತ ಕಾಲ್ ಮಾಡಿಬಿಟ್ಟು ಹೇಳಿದ್ರು. ಸರಿ ಅಣ್ಣ ಅಂತ ನಾನು ಹೇಳಿದೆ. ಅಣ್ಣ ನೀನಾದರೂ ಶೋರೂಮ್ ಒಯ್ದ್ಬಿಡೋಣ, ಅಲ್ಲೇ ಪಕ್ಕದಲ್ಲೇ ಇದೆ ಅಲ್ಲ ಅಂತ ಹೇಳಿದ್ದಕ್ಕೆ, ಇಲ್ಲಪ್ಪ ನನ್ನ ಮೆಕ್ಯಾನಿಕ್ಕು ನನಗೆ ಸೇರ್ಸಲ್ಲ ಅವರೊಳಗೆ, ಅದಕ್ಕೆ ನೀನೇ ಬಂದು ಬಿಟ್ಬಿಡು ಅಂತ ಹೇಳಿದರು. ಸರಿ ಅಣ್ಣ ಅಂತ ನಾನು ಬಂದಿದ ಮೇಲೆ ಗಾಡಿಯೆಲ್ಲ ಹೊರಗಡೆ ಹಚ್ಚಿದ್ರು. ಆಮೇಲೆ ಅವನ ಹತ್ರ ಮಾತಾಡ್ಕೊಂಡು ಗಾಡಿ ತಗೊಂಡು ಬಂದುಬಿಟ್ಟೆ. ಆಮೇಲೆ ಒಂದ್ಸತಿ ಶಶನ ಕಾಲ್ ಮಾಡಿದಾಗ ಅವ್ರು ಹೇಳಿದರು, ಸರಿ ಆಯಿತು ಮಾದೇಪುರ ತೊಗೊಂಡು ಬಾ, ನಾಳೆ ಆಗುತ್ತೇನಂತ ಚೆಕ್ ಮಾಡೋಣ ಅಂತ ಹೇಳಿದರು. ಗಾಡಿ ತೊಗೊಂಡು ಹೋದೆ. ಅಲ್ಲಿಗೆ ತೊಗೊಂಡು ಹೋಗಿದ್ಮೇಲೆ ಅವನ ಫ್ರೆಂಡ್ ಯಾರೋ ಇದ್ದಾರಂತ, ಎಲೆಕ್ಟ್ರಿಷಿಯನ್ ಒಬ್ಬ, ಅವನು ಏನೋ ರಜೆಯಲ್ಲಿದ್ದಾನಂತ. ಅವನು ಅಲ್ಲಿನೂ ಕೂಡ ಆಗಲಿಲ್ಲ. ತಿರ್ಗಾ ಮತ್ತೆ ಮನೆ ಕಡೆ ತೊಗೊಂಡು ಬಂದಿಲ್ಲ, ಅಲ್ಲೇ ಬಿಟ್ಟು ಮತ್ತೆ ಬಸ್ಸಿಗೆ ಬಂದಿದ್ದೀನಿ. ಬಸ್ಗೆ ಹೋಗ್ತಿದ್ದೀನಿ ರೂಮ್ಗೆ. ನೋಡಿ ನನಗಂತೂ ತಲೆ ಕೆಟ್ಟೋಗಿದೆ. 4-5 ದಿವಸದಿಂದನೂ ನಾನು ಶೋರೂಮು, ಆ ಶಾಪ್ ಈ ಶಾಪ್ ಅಂತೂ ಸುತ್ತಾಡ್ಕೊಂಡಿದ್ದೀನಿ. ಬೇಜಾರಾಯ್ತು ಅಂತ ರೀಲ್ಸ್ ನೋಡಿದ್ರೆ ಈ ಥರ ರೀಲ್ಸ್ ಬರ್ತಿದೆ ನನ್ನ ರಿಯಾಕ್ಷನ್ ನೋಡಿ. ಆ ಥರ ಎಲ್ಲ ನೋಡಿ ತಲೆ ಕೆಟ್ಟು ನಾನು ಕ್ಲೋಸ್ ಮಾಡಿ ಮುಖಂಡು